वेलकम बैक टू जकर एकेडमी। सो आज की इस वीडियो के अंदर हम सेतुबंध पूर्व परीक्षा और सेतुबंध साफल्य परीक्षा की प्रश्न पत्रिकाओं को जानेंगे। ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಹಿಂದಿ ವಿಷಯಕ್ಕೆ ಸಂಬಂಧಿಸಿದಂತೆ ಸೇತುಬಂಧದ ಪೂರ್ವ ಪರೀಕ್ಷೆ ಹಾಗೂ ಸೇತುಬಂಧದ ಸಾಫಲ್ಯ ಪರೀಕ್ಷೆಯನ್ನ DSERT ಅವರು ಬಿಡುಗಡೆ ಮಾಡಿರುವಂತಹ ಕಲಿಕಾ ಸಾಮರ್ಥ್ಯಗಳನ್ನ ಆಧರಿಸಿ यानी कि सेतुबंध मिशन की कार्य योजना के अंतर्गत अधिगम प्रतिफल जो कि DSERT के द्वारा निर्देशित किए गए हैं, ठीक इसी प्रकार से इन्हीं को आधार बिंदु रखकर हम प्रश्न पत्रिका बनाए हैं। तो इस प्रश्न पत्रिका को हम एक एक करके एक एक प्रश्नों को जानेंगे, क्योंकि यह 10वीं कक्षा का विषय है। 10वीं कक्षा के लिए हमने सेतुबंध का आयोजन किया है, तो इसलिए थोड़ा यहाँ पर प्रश्न पत्रिका का जो स्तर है थोड़ा उच्च स्तर का रहने वाला है, क्योंकि हम सभी जानते हैं ನಮಗೆಲ್ಲರಿಗೂ ಗೊತ್ತು ಹಿಂದಿ ವಿಷಯಕ್ಕೆ ಸಂಬಂಧಿಸಿದಂತೆ 5 ಅಧಿಗಮ ಪ್ರತಿಫಲಗಳನ್ನ ಕೊಡಲಾಗಿದೆ, ಅಂದ್ರೆ 5 ಸಾಮರ್ಥ್ಯಗಳನ್ನ ಕೊಡಲಾಗಿದೆ। ಸೊ 5 ಸಾಮರ್ಥ್ಯಗಳನ್ನ ನಾವು ಪರೀಕ್ಷೆಯನ್ನ ಮಾಡಬೇಕು ಅಂದ್ರೆ ಒಂದೊಂದು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಸಾಲುವುದಿಲ್ಲ। ಸೊ ಅದಕ್ಕೆ ನಾನು ಏನ್ ಮಾಡಿದ್ದೀನಿ, ಒಂದು ಪ್ರಶ್ನೆಯಲ್ಲಿ ಸರಿ ಸುಮಾರಾಗಿ 2 ಅಥವಾ 3 ಅಥವಾ 4 ಪ್ರಶ್ನೆಗಳನ್ನ ಕೊಟ್ಟಿದ್ದೀನಿ। ಅದರಲ್ಲಿ ಈ ಪ್ಲಸ್ ಯಾವುದಕ್ಕೆ ಹಾಕಬೇಕು ಅಂದ್ರೆ, ಫಾರ್ ಎಕ್ಸಾಂಪಲ್ ಒಂದು ಪ್ರಶ್ನೆಯಲ್ಲಿ 3 ಪ್ರಶ್ನೆಗಳಿದ್ರೆ ಅದರಲ್ಲಿ 2 ಪ್ರಶ್ನೆಗಳಿಗೆ ವಿದ್ಯಾರ್ಥಿ ಸರಿಯಾಗಿರುವಂತಹ ಉತ್ತರವನ್ನು ಬರೆದರೆ ಅವನಿಗೆ ಎ ಗ್ರೇಡ್ ಅಂತ ಕೊಡಬಹುದು। ಅದೇ ತರನಾಗಿ 4 ಪ್ರಶ್ನೆಗಳಿದ್ರೆ ಅದರಲ್ಲಿ 3 ಸರಿಯಾಗಿರುವಂತಹ ಪ್ರಶ್ನೆಗಳಿಗೆ ವಿದ್ಯಾರ್ಥಿ ಉತ್ತರಿಸಿದ್ರೆ ಅವನಿಗೆ ಗ್ರೇಡ್ ಅಂತ ಕೊಡಬಹುದು। ಅದಕ್ಕಿಂತ ಕಡಿಮೆ ಮಾಡಿದ್ರೆ ನಾವು ಅವರನ್ನ ಬಿ ಗ್ರೇಡ್ ಅಂತ ಕನ್ಸಿಡರ್ ಮಾಡಬಹುದು। बन्नी तड़ ಮಾಡದೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಪ್ರಾರಂಭಿಸೋಣ। तो सबसे पहले हम सभी जानते हैं सेतुबंध की पूर्व परीक्षा है। तो थोड़ा लेट हुआ है मुझे वीडियो डालने के अंतर्गत थोड़े कामों के लिए। तो सबसे पहले ಸೇತುಬಂಧ पूर्व परीक्षा, ಮೊದಲನೇ ಸೇತುಬಂಧ पूर्व परीक्षೆ ಯಾವ ತರಗತಿಗೆ? 10ನೇ ತರಗತಿಗೆ। ವಿಷಯ ನಮ್ಮದು तृतीय भाषा हिंदी। तो यहाँ पर मैंने निर्देश दिया, निर्देशानुसार निम्नलिखित प्रश्नों के उत्तर लिखे। निर्देशನ ಕೊಟ್ಟಿರುವಂತೆ ಕೆಳಗೆ ಕೊಟ್ಟಿರುವ ಪ್ರಶ್ನೆಗೆ ಉತ್ತರವನ್ನ ಬರೆಯಬೇಕು। प्रश्न 1, खाली जगह को स्वराक्षरों से पूर्ण कीजिए। ಇಲ್ಲಿ ಹಲವಾರು ಸ್ವರಾಕ್ಷರಗಳನ್ನ ಕೊಡಲಾಗಿದೆ। ಸೊ ಅದರಲ್ಲಿ ಖಾಲಿ ಬಿಟ್ಟಿರುವಂತಹ ಸ್ವರಗಳನ್ನ ನಾವು ಏನ್ ಮಾಡಬೇಕು, ಪೂರ್ಣ ಮಾಡಿ ಕೆಳಗಡೆ ಉತ್ತರಕ್ಕೆ ನಾನು ಇಲ್ಲಿ ಜಾಗ ಕೊಟ್ಟಿದ್ದೀನಿ, ಇಲ್ಲಿ ಆ ಒಂದು ಉತ್ತರವನ್ನ ಬರೆಯಬೇಕು। तो दूसरा प्रश्न है, संबंधित स्वरों के सामने स्वर चिन्ह लिखिए। ಕೆಳಗಡೆ 4 ಸ್ವರಾಕ್ಷರಗಳನ್ನ ಕೊಡಲಾಗಿದೆ, ಅದಕ್ಕೆ ಸಂಬಂಧಿಸಿದಂತೆ ಸ್ವರ ಚಿಹ್ನೆಯನ್ನ ಬರೆಯಬೇಕಾಗುತ್ತೆ। ಅ ದ ಸ್ವರ ಚಿಹ್ನೆ ಏನು, ಆ ದ ಸ್ವರ ಚಿಹ್ನೆ ಏನು, ಎ ದ ಸ್ವರ ಚಿಹ್ನೆ ಏನು ಹಾಗೂ ಓ ದ ಸ್ವರ ಚಿಹ್ನೆ ಏನು ಅಂತ ವಿದ್ಯಾರ್ಥಿಗಳಿಗೆ ಬರೆಯಬೇಕಾಗುತ್ತೆ। प्रश्न 3, हिंदी वर्णमाला के अनुनासिक व्यंजनों को लिखिए। ಹಿಂದಿ ವರ್ಣಮಾಲೆಯಲ್ಲಿ ಬರುವಂತಹ ಅನುನಾಸಿಕ ವ್ಯಂಜನಗಳನ್ನ ಬರೆಯಬೇಕಾಗುತ್ತೆ। प्रश्न 4, हिंदी वर्णमाला के महाप्राण अक्षरों को लिखिए। ಹಿಂದಿ ವರ್ಣಮಾಲೆಯಲ್ಲಿ ಬರುವಂತಹ ಮಹಾಪ್ರಾಣ ಅಕ್ಷರಗಳನ್ನ ಇಲ್ಲಿ ಕೆಳಗಡೆ ಉತ್ತರಕ್ಕೆ ಒಂದು ಖಾಲಿ ಜಾಗವನ್ನು ಕೊಡಲಾಗಿದೆ, ಅಲ್ಲಿ ಆ ಒಂದು ಉತ್ತರವನ್ನ ಬರೆಯಬೇಕಾಗುತ್ತೆ। प्रश्न 5, निम्नलिखित वर्णों की 12 खड़ी लिखिए। ಕೆಳಗೆ ಕೊಟ್ಟಿರುವಂತಹ ವರ್ಣಗಳ ಅಥವಾ ಅಕ್ಷರಗಳ 12 ಕಡಿಯನ್ನ ಬರೆಯಬೇಕಾಗುತ್ತೆ। ಛ, ಜ, ಬ, ಮ ಈ ಅಕ್ಷರಗಳ 12 ಕಡಿಯನ್ನ ಇಲ್ಲಿ ಕೊಟ್ಟಿರುವಂತಹ ಸ್ಥಾನದಲ್ಲಿ ಬರೆಯಬೇಕಾಗುತ್ತೆ। तो चलिए आगे बढ़ते हैं। अगला प्रश्न है हमारा प्रश्न 6, खाली जगह भरकर सार्थक शब्द लिखिए। ಕೆಳಗೆ ಒಂದು 4 ಶಬ್ದಗಳನ್ನ ಕೊಡಲಾಗಿದೆ, ಅಲ್ಲಿ ಒಂದು ಬಿಟ್ಟ ಸ್ಥಳವನ್ನ ಕೊಡಲಾಗಿದೆ, ಅಲ್ಲಿ ಒಂದು ಶಬ್ದವನ್ನು ಬರೆದು ಏನ್ ಮಾಡಬೇಕಾಗುತ್ತೆ, ಸಾರ್ಥಕ ಅರ್ಥ ಕೊಡುವಂತ ಶಬ್ದವನ್ನ ರಚನೆ ಮಾಡಬೇಕು। ಫಾರ್ ಎಕ್ಸಾಂಪಲ್ ಬ ಡ್ಯಾಶ್ ಗ ದ। तो यहाँ पर आता है रबर। इसी प्रकार से ಇಲ್ಲಿ ಒಂದು ಬಿಟ್ಟ ಸ್ಥಳವನ್ನು ತುಂಬಿದರೆ ಸಾರ್ಥಕವಾಗಿರುವಂತಹ ಶಬ್ದ ನಮಗೆ ಆಗಬೇಕು। ಆ ಒಂದು ಪ್ರಶ್ನೆಗಳು ವಿದ್ಯಾರ್ಥಿಗಳು ಇಲ್ಲಿ ಅದರ ಉತ್ತರವನ್ನ ಬರೆಯಬೇಕಾಗುತ್ತೆ। प्रश्न 7, नमूने के अनुसार अंत्याक्षरों से नए सार्थक शब्द लिखिए। ಇಲ್ಲಿ ಒಂದು ನಮೂನ ಉದಾಹರಣೆಯನ್ನು ಕೊಟ್ಟಿದ್ದಾರೆ, ಅಂತಕ್ಷರದಿಂದ ಬರುವಂತಹ ಹೊಸ ಶಬ್ದಗಳನ್ನು ಬರೆಯಬೇಕು। ಫಾರ್ ಎಕ್ಸಾಂಪಲ್ ಇಲ್ಲಿ ಅನಾರ ರದಿಂದ ಕೊನೆಗೊಳ್ತಾ ಇದೆ, ಸೊ ರದಿಂದಲೇ ನಮ್ಮ ಒಂದು ಮುಂದಿನ ಶಬ್ದ ಪ್ರಾರಂಭವಾಗಬೇಕು। ರ ರಂಗ್। सो यहाँ पर ग गजानन, न नयन। इसी प्रकार से हमको क्या करना है, ಅದೇ ತರ ವಿದ್ಯಾರ್ಥಿಗಳಿಗೆ ಮೋಹನ್ ಅದರ ಅಂತ್ಯಾಕ್ಷರದಿಂದ ಪ್ರಾರಂಭವಾಗುವಂತಹ 4 ಒಂದು ಶಬ್ದಗಳನ್ನು ಬರೆಯಬೇಕು। ಮೇಜ್, ಕರ್ನಾಟಕ ಇದರ ಒಂದು ಶಬ್ದಗಳು ವಿದ್ಯಾರ್ಥಿಗಳು ಇಲ್ಲಿ ಬರೆಯಬೇಕಾಗುತ್ತೆ। ಇಲ್ಲಿ ನಾನು 3 ಪ್ರಶ್ನೆಗಳನ್ನು ಯಾಕೆ ಕೊಟ್ಟಿದ್ದೀನಿ ಅಂದ್ರೆ, ಒಂದೇ ಪ್ರಶ್ನೆಗೆ ಉತ್ತರ ಅಥವಾ ಮೋಹನ್ ಎನ್ನುವಂತ ಈ ಒಂದಕ್ಕೆ ಬರೆದ್ರೆ ವಿದ್ಯಾರ್ಥಿಯ ಒಂದು ಸಾಮರ್ಥ್ಯವನ್ನು ನಮಗೆ ಅಳಿಲಿಕ್ಕೆ ಸ್ವಲ್ಪ ಕಠಿಣತೆ ಆಗುತ್ತೆ। ಸೊ ಈ 3 ಪ್ರಶ್ನೆಗಳಲ್ಲಿ
ಸರಿ ಸುಮಾರಾಗಿ 2 ಪ್ರಶ್ನೆಗಳಿಗೆ ಆ ಒಂದು ವಿದ್ಯಾರ್ಥಿ ಅಂದ್ರೆ ಮೋರ್ ದನ್ 80% ಆ ವಿದ್ಯಾರ್ಥಿ ಆನ್ಸರ್ ಮಾಡ್ತಿದ್ದ ಆ ಒಂದು ಪ್ರಶ್ನೆಗೆ ಅಂದ್ರೆ ನಾವು ಎ ಗ್ರೇಡ್ ಅಂತ ಕನ್ಸಿಡರ್ ಮಾಡ್ಕೋಬಹುದು, ಅಥವಾ ಬಿಲೋ 80% ಇತ್ತ ಅಂದ್ರೆ ನಾವು ಅದನ್ನ ಬಿ ಅಂತ ಕನ್ಸಿಡರ್ ಮಾಡ್ಕೋಬೇಕಾಗುತ್ತೆ. ಆ ಒಂದು ಕಾರಣದಿಂದಾಗಿ ನಾನು ಇಲ್ಲಿ 3 ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ. ಬೇಕಾದ್ರೆ ಒಂದೊಂದು ಪ್ರಶ್ನೆಗಳನ್ನು ಕೂಡ ಇಲ್ಲಿ ಹಾಕೊಳ್ಬಹುದು, 6 ಕೂಡ ಅಳತೆ ಮಾಡ್ಕೊಳ್ಬಹುದು. ಆದ್ರೆ ನಾನು ಸ್ಪಷ್ಟವಾಗಿ 10th ಇರುವುದರಿಂದ 10ನೇ ವಿದ್ಯಾರ್ಥಿಗಳು ಇರುವುದರಿಂದ ಒಂದಿಷ್ಟು ಅದರ ಒಂದು ಸ್ತರವನ್ನ ಹೆಚ್ಚಿಗೆ ಮಾಡಿದ್ದೀನಿ. प्रश्न 8 उचित मात्रा का उपयोग करके सार्थक शब्द लिखिए. ಇಲ್ಲಿ ಕೆಳಗಡೆ ಒಂದು ಬಿಟ್ಟ ಸ್ಥಳವನ್ನು ಕೊಡಲಾಗಿದೆ, ನಡುವೆ ಒಂದೊಂದು ಅಕ್ಷರ ಬಿಟ್ಟು ಹೋಗಿದ್ದಾವೆ. ಅಲ್ಲಿ ಸರಿಯಾಗಿರುವಂತಹ ಮಾತ್ರೆಗಳನ್ನ ಬಳಸಿಕೊಂಡು, ಫಾರ್ ಎಕ್ಸಾಂಪಲ್ ಪರೋಪಕಾರ. ಸೊ ಇಲ್ಲಿ ನಾವು ನೋಡಬಹುದು, ಪರೋಪಕಾರದಲ್ಲಿ ರೋ ಜೊತೆಗೆ ಯಾವ ಒಂದು ಮಾತ್ರೆ ಕೂಡಿಕೊಂಡಿದೆ, ಓ ಎನ್ನುವಂತ ಮಾತ್ರೆ ಕೂಡಿಕೊಂಡಿದೆ. ಸೊ ಅದೇ ತರನಾಗಿ ಇಲ್ಲಿ ರ ಟಿ ಆಗಿದೆ. ಸೊ ಯಾವ ಒಂದು ಮಾತ್ರೆಯನ್ನು ಬಳಸೋದ್ರಿಂದ ಆ ಒಂದು ಶಬ್ದ ಸರಿಯಾಗಿರುವಂತಹ ಶಬ್ದ ಆಗುತ್ತೆ ಎನ್ನುವುದನ್ನು ಅದೇ ತರನಾಗಿ ಕ್ಷ ಆಗಿದೆ, ಸೈ ನಕ ಆಗಿದೆ, ಕೋಧ ಆಗಿದೆ. ಅಲ್ಲಿ ಯಾವ ಒಂದು ಮಾತ್ರೆಯನ್ನು ಬಳಸಿಕೊಂಡು ನಾವು ಏನ್ ಮಾಡಬಹುದು, ಸರಿಯಾಗಿರುವಂತಹ ಶಬ್ದವನ್ನ ಬರೀಬಹುದು. प्रश्न 9 की ओर बढ़ते हैं. प्रश्न 9 है संयुक्त व्यंजनों का उपयोग करके ಸಾರ್ಥಕ ಶಬ್ದ लिखिए. ಸಂಯುಕ್ತ ವ್ಯಂಜನಗಳು ನಮಗೆ ಗೊತ್ತು, ಕ್ಷ, ತ್ರ, ಜ್ಞ ಮತ್ತು ಶ್ರ ಶಬ್ದಗಳನ್ನು ಬಳಸಿಕೊಂಡು ಕೆಳಗೆ ಕೊಟ್ಟಿರುವಂತಹ ಬಿಟ್ಟ ಸ್ಥಳವನ್ನು ತುಂಬಿದ್ರೆ ಅದೊಂದು ಸಾರ್ಥಕ ಶಬ್ದ ಆಗಬೇಕು. ಕ್ಷ, ತ್ರ ಮತ್ತು ಜ್ಞ, ಶ್ರ ಇವುಗಳನ್ನೇ ಸಂಯುಕ್ತ ವ್ಯಂಜನ ಅಂತ ಕರೀತೀವಿ. ಅದನ್ನ ನಾವಿಲ್ಲಿ ತುಂಬಿ ಸಾರ್ಥಕ ಶಬ್ದಗಳನ್ನು ಬರೀಬೇಕಾಗುತ್ತೆ. प्रश्न 10 चित्र देखकर शब्द लिखिए. ಇಲ್ಲಿ 3 ಚಿತ್ರಗಳನ್ನು ಕೊಡಲಾಗಿದೆ. सो हिंदी में उसको क्या कहते हैं, उसका नाम यहाँ पर नीचे दिए गए बक्से के अंदर हमें लिखना है. प्रश्न 11 है निम्न में से शुद्ध शब्द है. ಕೆಳಗೆ ಕೊಟ್ಟಿರುವಂತಗಳಲ್ಲಿ ಶುದ್ಧ ಶಬ್ದ ಯಾವುದು ಎನ್ನುವುದು ವಿದ್ಯಾರ್ಥಿಗಳಿಗೆ ಬರಬೇಕಾಗುತ್ತೆ. ಮಿತ್ರ, ಮಿತರ, ಮೌತರ, ಮೌತ್ರ ಎನ್ನುವಂತದ್ದು 4 ಶಬ್ದಗಳನ್ನು ಕೊಡಲಾಗಿದೆ. ಅದರಲ್ಲಿ ಸರಿಯಾಗಿರುವಂತಹ ಶಬ್ದವನ್ನು ಆರಿಸಿ ಬರಬೇಕು. प्रश्न 12 रिक्त स्थान में से सही शब्द भरकर पेड़ का नाम लिखिए. ಕೆಳಗೆ ಗಿಡಗಳ ಹೆಸರುಗಳನ್ನು ಕೊಡಲಾಗಿದೆ, ಆದರೆ ಒಂದೊಂದು ಅಕ್ಷರಗಳನ್ನು ಇಲ್ಲಿ ಬಿಡಲಾಗಿದೆ. तो उसको क्या करना है, हमें भरकर पेड़ों के नाम को क्या करना है, लिखना है. प्रश्न 13 अल्प प्राण शब्दों को छांटकर लिखिए. तो यहाँ पर बहुत सारे शब्द बहुत सारे वर्ण दिए गए हैं, बहुत सारे वर्ण दिए गए हैं. ಇಲ್ಲಿ ಅಲ್ಪ ಪ್ರಾಣ ವರ್ಣೋ ಅಂತ ಇಲ್ಲಿ ಬರಬೇಕಾಗಿತ್ತು. ಸೊ ಇದನ್ನ ಕರೆಕ್ಷನ್ ಮಾಡೋಣ. ವರ್ಣೋ ಕೋ ಛಾಂಟಕರ್ ಲಿಖಿए. ಅಲ್ಪ ಪ್ರಾಣ ವರ್ಣೋ ಕೋ ಛಾಂಟಕರ್ ಲಿಖಿए. ಇಲ್ಲಿ ಬಹಳಷ್ಟು ವರ್ಣಗಳನ್ನು ಕೊಡಲಾಗಿದೆ. ಇದರಲ್ಲಿ ಇರುವಂತಹ ಅಲ್ಪ ಪ್ರಾಣ ವರ್ಣಗಳನ್ನು ಆರಿಸಿಕೊಂಡು ನಾವು ಇಲ್ಲಿ ಬರೀಬೇಕಾಗುತ್ತೆ. तो प्रश्न 14 है महाप्राण. यहाँ पर भी क्या होना चाहिए था, वर्ण होना चाहिए था. एक बार इसको भी हम क्या कर देंगे, ठीक कर देंगे. प्रश्न 14 महाप्राण वर्णों को छांटकर लिखिए. तो यहाँ पर बहुत सारे वर्ण दिए गए हैं. इसके अंदर से हमें क्या करना है, महाप्राण वर्णों को चुनकर छांटकर यहाँ पर नीचे लिखना है. फिर इसी प्रकार से प्रश्न 15 है अनुस्वार और चंद्र बिंदु का सही प्रयोग करके शुद्ध शब्द लिखिए. अनुस्वाರ ಅಥವಾ ಇಲ್ಲಿ ಚಂದ್ರ ಬಿಂದು ಬರುತ್ತೆ, ಅದನ್ನ ಆಟ ಕೊಟ್ಟಿದ್ದಾರೆ. ಇಲ್ಲಿ ಅನುಸ್ವಾರ ಬರುತ್ತೇನೋ ಅಥವಾ ಚಂದ್ರ ಬಿಂದು ಬರುತ್ತೆ, ಇಲ್ಲಿ ಸರಿಯಾಗಿರುವಂತಹ ಉತ್ತರ ವಿದ್ಯಾರ್ಥಿಗಳಿಗೆ ಬೇಕಾಗುತ್ತೆ. ಅಕೂರ ಎನ್ನುವಂತ ಕೊಟ್ಟಿದ್ದೀನಿ, ಅದೇ ತರನಾಗಿ ಸಾಪ್ ಎನ್ನುವಂತ ಕೊಟ್ಟಿದ್ದೀನಿ. ಇಲ್ಲಿ ಅನುಸ್ವಾರ ಅಥವಾ ಚಂದ್ರ ಬಿಂದು ಯಾವ ಅಲ್ಲಿ ಫಿಟ್ ಆಗ್ತವೆ ಅದನ್ನು ಇಲ್ಲಿ ಬರೀಬೇಕಾಗುತ್ತೆ. तो प्रश्न 16 अपना स्व परिचय 5-6 वाक्यों में लिखिए. ಇಲ್ಲಿ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ಒಂದು ಸರಳ ಶಬ್ದದಲ್ಲಿ 5-6 ವಾಕ್ಯದಲ್ಲಿ ತನ್ನ ಸ್ವ ಪರಿಚಯವನ್ನು ಕೊಡ್ತಾರೆ. तो प्रश्न 17 मैंने दिया है वार्तालाप पूर्ण कीजिए. ವಾರ್ತಾಲಾಪವನ್ನು ಪೂರ್ಣಗೊಳಿಸಿ ಅಂತ ಹೇಳಿ. ವಿದ್ಯಾರ್ಥಿ ನಮಸ್ತೆ ಗುರುಜಿ, ಅಧ್ಯಾಪಕ ನಮಸ್ತೆ, तुम्हारा नाम क्या है. ಅದೇ ತರನಾಗಿ ಮುಂದಿನ ಒಂದು ವಾರ್ತಾಲಾಪವನ್ನು ವಿದ್ಯಾರ್ಥಿಗಳು ಪೂರ್ಣಗೊಳಿಸಬೇಕು. ವಿದ್ಯಾರ್ಥಿ है अध्यापक विद्यार्थी, तो इसको क्या करना है, विद्यार्थियों को पूर्ण करना होगा. प्रश्न 18 निम्नलिखित अनुच्छेद पढ़िए और प्रश्नों का उत्तर लिखिए. ಇಲ್ಲಿ ಒಂದು ಅನುಚ್ಛೇದವನ್ನ ಪ್ಯಾಸೇಜ್ ಅನ್ನು ಕೊಟ್ಟಿದ್ದೀನಿ. ಸೊ ಅದನ್ನ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ಓದ್ಕೊಂತಾರೆ. ಓದ್ಕೊಂಡು ಇಲ್ಲಿ ಕೆಳಗೆ ಕೊಟ್ಟಿರುವಂತಹ 2 ಪ್ರಶ್ನೆಗಳಿಗೆ ಉತ್ತರ ವಿದ್ಯಾರ್ಥಿಗಳು ಇಲ್ಲಿ ಬರೆಯಬೇಕಾಗುತ್ತೆ. इसी प्रकार से प्रश्न 19 है अपूर्ण कहानी को पूर्ण कीजिए. ಒಂದು ಕಥೆಯನ್ನು ಇಲ್ಲಿ ಕೊಡಲಾಗಿದೆ. जैसे कि एक कौवा प्यासा था, उसका एक कहानी का नमूना यहाँ पर दिया गया है. तो विद्यार्थी क्या करेंगे, रिक्त स्थान में भरकर इस कहानी को पूर्ण करना होगा. एक डैश प्यासा था, कौवा पानी की तलाश में घूम रहा था, उसे एक जग नजर आया किंतु उसमें डैश डैश बहुत नीचे था. डैश डैश ने एक उपाय सोचा, कौवा जग में डैश डैश डालने लगा और पानी डैश डैश आया. कौवे ने पानी
कौवे ने पानी पिया और अपनी डैश डैश पूजाई एन्नुವುದು। इसी प्रकार से प्रश्न 20 जो है, आपके द्वारा पढ़े गए समाचार पत्रों का नाम लिखिए। ಒಂದು 5 ಅಥವಾ 6 ಸಮಾಚಾರ ಪತ್ರದ ನ್ಯೂಸ್ ಪೇಪರ್ ಹೆಸರುಗಳನ್ನು ವಿದ್ಯಾರ್ಥಿಗಳು ಇಲ್ಲಿ ಬರೀಬೇಕಾಗುತ್ತೆ। ಸೊ ಇಲ್ಲಿಗೆ ನಮ್ಮ 20 ಪ್ರಶ್ನೆಗಳನ್ನು ಕಂಪ್ಲೀಟ್ ಮಾಡಿದ್ದೀನಿ। ಒಂದೊಂದು ಪ್ರಶ್ನೆ ಹಲವಾರು ಪ್ರಶ್ನೆ ಸಬ್ ಕ್ವೆಶ್ಚನ್ಗಳನ್ನು ಕೊಟ್ಟಿದ್ದೀನಿ, ಅದರಿಂದ ನಮಗೆ ಸ್ಪಷ್ಟವಾಗಿ ವಿದ್ಯಾರ್ಥಿಗಳ ಸಾಮರ್ಥ್ಯ ಗೊತ್ತಾಗುತ್ತೆ। ಸೊ ಯಾವಾಗ ಹಮಾರ ಪೂರ್ವ ಪರೀಕ್ಷಾ, ಇನ್ನು ಮುಂದೆ ನಾವು ನೋಡೋಣ ಒಂದು ಸಾಫಲ್ಯ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆ ಮಾದರಿಯನ್ನು ಕೂಡ ಇಲ್ಲಿ ನಾನು ಮಾಡಿದ್ದೀನಿ। सो ಅದನ್ನ ನಾವು ಒಂದೊಂದಾಗಿ ನೋಡೋಣ। सो अगला है हमारा सेतुबंध साफल्य परीक्षा 2023 कक्षा 10वीं है, विषय तृतीय भाषा हिंदी। निर्देशानुसार निम्नलिखित प्रश्नों के उत्तर लिखिए। खाली जगह को स्वराक्षरों से पूर्ण कीजिए। ಇಲ್ಲಿ ಹಲವಾರು ಖಾಲಿ ಜಾಗಗಳನ್ನು ಕೊಡಲಾಗಿದೆ, ಇಲ್ಲಿ ಸ್ವರಗಳನ್ನು ತುಂಬಿ ಪ್ರಮಾಣಾನುಸಾರವಾಗಿ ಯಾವ ಸ್ವರಗಳು ಬರ್ತವೆ ಅದನ್ನು ತುಂಬಿ ಕೆಳಗಡೆ ಉತ್ತರ ಜಾಗದಲ್ಲಿ ಅದನ್ನು ಬರೀಬೇಕಾಗುತ್ತೆ। ಪ್ರಶ್ನೆ 2, ಹಿಂದಿ ವರ್ಣಮಾಲಾ के दीर्घ स्वरों को लिखिए। ಹಿಂದಿ ವರ್ಣಮಾಲೆಯಲ್ಲಿ ಬರುವಂತಹ ದೀರ್ಘ ಸ್ವರಗಳನ್ನು ವಿದ್ಯಾರ್ಥಿಗಳು ಇಲ್ಲಿ ಬರೀಬೇಕು। ಪ್ರಶ್ನೆ 3, निम्नलिखित व्यंजनों को पूर्ण करके लिखिए। ಇಲ್ಲಿ ವ್ಯಂಜನಗಳನ್ನು ಕೊಟ್ಟಿದ್ದೀನಿ, ಕ डैश ग डैश ञ। तो यहाँ पर बीच में जो जो व्यंजनाक्षर आते हैं विद्यार्थी उसको क्या करेंगे, पूर्ण करेंगे। यहाँ पर जो छूटे हुए व्यंजन है उसको विद्यार्थी पूर्ण करेंगे। प्रश्न 4, हिंदी वर्णमाला के अल्प प्राण अक्षरों को लिखिए। हिंदी वर्णमाಲೆಯ ಅಲ್ಪ ಪ್ರಾಣ ಅಕ್ಷರಗಳನ್ನ ಇಲ್ಲಿ ವಿದ್ಯಾರ್ಥಿಗಳು ಕೆಳಗಡೆ ಕೊಟ್ಟಿರುವ ಸ್ಥಾನದಲ್ಲಿ ಬರೀತಾರೆ। ಪ್ರಶ್ನೆ 5, निम्नलिखित वर्णों की 12 कड़ी लिखिए। ಇಲ್ಲಿ ಒಂದು 3 ವ್ಯಂಜನಾಕ್ಷರಗಳನ್ನು ಕೊಟ್ಟಿದ್ದೀನಿ, ಅದರ ಒಂದು 12 ಕಡಿಯನ್ನ ವಿದ್ಯಾರ್ಥಿಗಳು ಇಲ್ಲಿ ಬರೀಬೇಕಾಗುತ್ತೆ, ಕ ಚ ಮತ್ತು ಟ। ನಮೂನೆ के अनुसार बिना मात्रा वाले शब्द लिखिए। ಇಲ್ಲಿ ಬಿನಾ ಮಾತ್ರ ಅಂದ್ರೆ ಅದರಲ್ಲಿ ಯಾವುದೇ ತರನಾಗಿರತಕ್ಕಂತ ಮಾತ್ರೆ ಇರಬಹುದು, ಅಂದ್ರೆ ಅದು ಅಕಾರ ಅಂತ ಇರಬೇಕು। ಕಲ್ ಜಲ್ ಫಲ್ ಎನ್ನುವಂತ ಉದಾಹರಣೆ ಕೊಟ್ಟಿದ್ದೀನಿ। ಸೊ ಇಂಥದ್ದೇ ವಿದ್ಯಾರ್ಥಿಗಳು ಇಲ್ಲಿ ಒಂದು ಸರಿಸುಮಾರಿಗೆ ಅಟ್ಲೀಸ್ಟ್ ಒಂದು 3 बिना मात्रा वाले शब्द ಇಲ್ಲಿ ಬರೀಬೇಕಾಗುತ್ತೆ। प्रश्न 7, नमूने के अनुसार 3-3 मात्रा वाले शब्द लिखिए। आ की मात्रा वाले शब्द ಇಲ್ಲಿ 3 ಏನ್ ಮಾಡಿ ಮಿನಿಮಮ್ ಒಂದಕ್ಕೆ 3 ಶಬ್ದಗಳಾದರೂ ಬರಬೇಕು। ಇಲ್ಲಿ ಆ की मात्रा वाले शब्द ಇಲ್ಲಿ ಒಂದು ಉದಾಹರಣೆ ಕೊಡಲಾಗಿದೆ। ಇಲ್ಲಿ ಉದಾಹರಣೆ ದಾದಾ, ನಾನಾ, ಮಾಮ, ಇದು ಎಲ್ಲವುಗಳು ಆ की ಮಾತ್ರಾದಿಂದ ಕೂಡಿರುವಂತಹ ಶಬ್ದಗಳು। इसी प्रकार से विद्यार्थी क्या करेंगे, ई की मात्रा वाले 3 शब्द लिखना है, ए की मात्रा वाले 3 शब्द लिखना है और ओ की मात्रा वाले 3 शब्द विद्यार्थियों को लिखना है। प्रश्न 8, उचित मात्रा का उपयोग करके सार्थक शब्द लिखिए। जिस प्रकार से नमूना दिया गया है, परोपकार के अंदर ओ की मात्रा लगी हुई है, इसी प्रकार से यहाँ पर भी यहाँ पर जो रिक्त स्थान दिया गया है वहां पर सही मात्रा का उपयोग करके इनको शुद्ध रूप से सही और सार्थक शब्द हमें लिखना है। प्रश्न 9, संयुक्त व्यंजन का उपयोग करके सार्थक शब्द लिखिए। जो हमारे संयुक्त व्यंजन क्षेत्र ज्ञ और श, इसका उपयोग करके यहाँ पर सार्थक शब्दों को हमें क्या करना है, बनाना है। प्रश्न 10, चित्र देकर शब्द लिखिए। यहाँ पर 3 चित्र दिए हैं, तो इसका नाम यहाँ पर नीचे बक्से के अंदर हमें क्या करना है, लिखना है। प्रश्न 11, निम्न में से शुद्ध शब्द है। यहाँ पर 4 शब्दों को दिया गया, इसमें से जो शुद्ध शब्द है उसको हमें यहाँ पर रिक्त स्थान के अंदर वहां पर भरकर लिखना है। लड़का, लाड़क, लड़ाक, लड़कू, तो इसके अंदर जो शुद्ध शब्द होगा विद्यार्थी उसको यहाँ पर दिए गए स्थान पर लिखेंगे। प्रश्न 12, रिक्त स्थान में से प्रश्न 12, रिक्त स्थान में सही वर्ण भरकर फूलों के नाम लिखिए ಎನ್ನುವುದಾಗಬೇಕು। ಸೊ ಇಲ್ಲಿ ಹೂಗಳ ಹೆಸರನ್ನು ಬರೆಯಬೇಕು, ಅದರಲ್ಲಿ ಒಂದೊಂದು ಶಬ್ದ ಏನಾಗಿದೆ, ತಪ್ಪು ಹೋಗಿದೆ, ಬಿಟ್ಟು ಹೋಗಿದೆ। ಸೊ ಅದನ್ನು ನಾವು ಸರಿಯಾಗಿ ಬಳಸಿಕೊಂಡು ಹೂಗಳ ಹೆಸರನ್ನು ಸೂಚಿಸುವಂತಹ ಒಂದು ಶಬ್ದಗಳನ್ನು ಏನ್ ಮಾಡಬೇಕು, ರಚನೆಯನ್ನ ಮಾಡಬೇಕು। यहाँ पर भी शुद्ध शब्द चुनकर लिखिए। यहाँ पर बहुत सारे ಬಹಳಷ್ಟು ಒಂದು ಶಬ್ದಗಳನ್ನು ಕೊಡಲಾಗಿದೆ, ಇದರಲ್ಲಿ ಸರಿಯಾಗಿರುವಂತಹ ಅರ್ಥ ಕೊಡುವಂತಹ ಶುದ್ಧ ಶಬ್ದಗಳನ್ನು ಯಾರು ಕೆಳಗಡೆ ಉತ್ತರ ಸ್ಥಾನದಲ್ಲಿ ಏನ್ ಮಾಡಬೇಕು, ಬರೀಬೇಕಾಗುತ್ತೆ। ಬಾಲಕ್, ಬಾಲಕ, ಹಸ್ತ, बस्ता, पुस्तक, पुस्तक, कुर्सी, पूरसी, हाथी, हिथा। इसके अंदर से जो सही शब्द हैं उसको विद्यार्थी क्या करेंगे, छांटकर यहाँ पर जो दिया गया है वहां पर उसको लिखेंगे। प्रश्न 14, अपने वाक्यों में प्रयोग करके लिखिए। तो यहाँ पर मैंने 3 शब्दों को दिया गया, पाठशाला, तो इसको अपने वाक्यों के अंदर प्रयोग करना है, घर और कलम।
इसको अपने वाक्यों के अंदर प्रयोग करके विद्यार्थियों को लिखना होगा। प्रश्न 15 प्रश्न 15 अनुस्वार और चंद्र बिंदु का संयुक्त प्रयोग करके शुद्ध शब्द लिखिए। पकज